ಸಿಎಂ ವಿರುದ್ಧ ವಾಟ್ಸಾಪ್ ಸ್ಟೇಟಸ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸುಂಟನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸುಂಟನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಈತನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ. ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಸಿಎಂಗೆ ಸಿದ್ರಾಮುಲ್ಲಾ ಖಾನ್ ಅಂತೇಳಿ ಆ ರೀತಿಯ ಹೆಸರನ್ನು ಇಟ್ಟು ಈತ ಪೋಸ್ಟ್ ಮಾಡಿದ್ದ. ಈಗ ಎಫ್ಐಆರ್ ದಾಖಲಾಗಿದೆ. ಮಲ್ಲಿಕಾರ್ಜುನ್ ಅನ್ನುವಂಥ ವ್ಯಕ್ತಿಯಿಂದ ದೂರು ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಪಿಡಿಒ ವಿರುದ್ಧ. ಬಟ್ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ರಾಜಕಾರಣಿ ಅಂತೂ ಸುಮಾರು ಬಾರಿ ಹೇಳಿದ್ದಾರೆ. ಬಟ್ ಈಗ ಪಿಡಿಒ ಮೇಲೆ ಎಫ್ಐಆರ್ ಆಗಿದೆ. ಸೊ ಪಿಡಿಒ ಪ್ರವೀಣ್ ಕುಮಾರ್ ಹುಡುಗಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಂದರೆ ಮಲ್ಲಿಕಾರ್ಜುನ್ ಅನ್ನುವಂಥ ವ್ಯಕ್ತಿಯಿಂದ ದೂರು ದಾಖಲಾದ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯ ಅವರ ಹೆಸರನ್ನು ಸಿದ್ರಾಮುಲ್ಲಾ ಖಾನ್ ಅಂತೇಳಿ ಸ್ಟೇಟಸ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಹಾಕಿದ್ರು ನಿಮ್ಮ ಅಂದರೆ ಗೋರ್ಮೆಂಟ್ ಅಧಿಕಾರಿಗಳು. ಸೊ ಗೋರ್ಮೆಂಟ್ ಅಧಿಕಾರಿಗಳು ಇಲ್ಲಿ ರಾಜಕೀಯಕ್ಕೆ ಬಂದಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಹೆಸರನ್ನು ಈ ರೀತಿಯಾಗಿ ಬದಲಾಯಿಸಿದ್ರು, ಯಾಕೆ ಸ್ಟೇಟಸ್ ಹಾಕಿದ್ರು, ಏನು ಎತ್ತ, ಅಥವಾ ಪಾರ್ಟಿಗೆ ಸೀಮಿತನ ಇವರು? ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಗೌರ್ಮೆಂಟ್ ಅಧಿಕಾರಿ, ಸರ್ಕಾರಿ ಅಧಿಕಾರಿಯಾಗಿ ರಾಜಕಾರಣಕ್ಕೆ ಅಥವಾ ಈ ರೀತಿ ಹೆಸರನ್ನು ಬಳಸಿಕೊಂಡಿರೋದು ಯಾಕೆ ಅನ್ನುವಂಥದ್ದು. ಸೊ ಹಂಗಾಗಿ ಎಫ್ಐಆರ್ ದಾಖಲಾಗಿದೆ. ಏನು ಉದ್ದೇಶ ಇರಬಹುದು ಅಂತ ಈತಂದು ತನ್ನ ಕೆಲಸವನ್ನು ಆ ಪಂಚಾಯತಿಯನ್ನು ನೋಡಿಕೊಂಡು ಆ ಪಂಚಾಯತಿಯಲ್ಲಿ ಬರುವಂಥ ಗ್ರಾಮಗಳು ಯಾವ ಬರ್ತವೆ, ಯಾವೆಲ್ಲ ಊರುಗಳು ಬರ್ತವೆ, ಅದನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಇದೆಲ್ಲ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುತ್ತೆ. ಗೊತ್ತಿಲ್ಲ ಈತನ ಇಂಟೆನ್ಷನ್ ಏನಿತ್ತು ಅಂತ.